ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವೀಗ KCET 2024 ಎಕ್ಸಾಮನ್ನು ಬರೆದು ಎಂಜಿನಿಯರಿಂಗ್, ನರ್ಸಿಂಗ್ ಹಾಗೆ ಯಾವುದಾದ್ರೂ ವೃತ್ತಿಪರ ಕೋರ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು KCET ಎಕ್ಸಾಮ್ಗೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತಿರೋ, ಅಂದರೆ KCET ಎಕ್ಸಾಮ್ಗೆ ಎಷ್ಟು ಇಂಪಾರ್ಟೆನ್ಸನ್ನು ನೀಡ್ತಿರೋ ಅಷ್ಟೇ ಇಂಪಾರ್ಟೆನ್ಸನ್ನು KCET ಅಪ್ಲಿಕೇಶನ್ಗೂ ಕೂಡ ನೀಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹಿಂದಿನ ವರ್ಷಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು KCET ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆದರು, ಆದರೆ KCET ಅಪ್ಲಿಕೇಶನ್ ಆಗಬೇಕಾದ್ರೆ ಅವರ ಕೆಲವು ಇಗ್ನೋರೆನ್ಸಿಂದ ಅವರಿಗೆ ತುಂಬ ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಗೋದು ಮಿಸ್ ಆಯಿತು. ಯಾಕಂತ ಹೇಳಿದ್ರೆ ಕೆಲವು ಕೋಟಾಗಳಿರುತ್ತೆ, ಕನ್ನಡ ಮೀಡಿಯಂ ಕೋಟಾ, ನಂತರ ಅಗ್ರಿಕಲ್ಚರ್ ಕೋಟಾ, ಈ ರೀತಿ ಹಲವಾರು ಕೋಟಾಗಳಿರುತ್ತೆ. ಅವುಗಳನ್ನು ನೀವು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಸೆಲೆಕ್ಟ್ ಮಾಡದೇ ಇದ್ದರೆ ಅಂದರೆ ನಿಮಗೆ ಅದು ಅಪ್ಲೈ ಆಗುತ್ತೆ, ಬಟ್ ನಿಮಗೆ ಅದು ಸೆಲೆಕ್ಟ್ ಮಾಡಬೇಕಂತ ಗೊತ್ತಿಲ್ಲ, ಅದರಿಂದ ಸೆಲೆಕ್ಟ್ ಮಾಡಿಲ್ಲ. ಈ ರೀತಿ ಇಗ್ನೋರ್ ಮಾಡಿದರೆ ನಿಮ್ಮ ರ್ಯಾಂಕ್ಗೆ ತುಂಬ ಒಳ್ಳೆ ಕಾಲೇಜ್ ಸೀಟ್ ಸಿಗೋ ಚಾನ್ಸ್ ಇರುತ್ತೆ, ಅದು ಮಿಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ KCET ಅಪ್ಲಿಕೇಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಗಮನವಿಟ್ಟು ಅಪ್ಲಿಕೇಶನ್ ಹಾಕಿ, ನಂತರ ಅಪ್ಲಿಕೇಶನ್ ಹಾಕೋದ್ರ ಮೊದಲಿಗೆ ಯಾವ್ಯಾವ ಕೋಟಾ ಹೇಗೆ ಹೆಲ್ಪ್ ಆಗುತ್ತೆ ಅದನ್ನು ತಿಳಿದುಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ ನಾವು ಅದೇ ವಿಷಯಗಳನ್ನು ತಿಳಿಸ್ಕೊಡ್ತಿದ್ದೇವೆ. ಅಂದರೆ ಯಾವ್ಯಾವ ಕೋಟಾ ಇರುತ್ತೆ, ಯಾರು ಎಲಿಜಿಬಲ್ ಇರ್ತಾರೆ, ಹಾಗೆ ಆ ಕೋಟಾಗಳನ್ನು ಪಡೆದುಕೊಳ್ಳೋದಕ್ಕೆ ವಿದ್ಯಾರ್ಥಿಗಳ ಬಳಿ ಯಾವ ಸರ್ಟಿಫಿಕೇಟ್ಸ್ ಇರಬೇಕಾಗುತ್ತೆ ಅದನ್ನು ತಿಳ್ಕೊಳ್ಳೋಣ. ನಂತರ KCET ಕೌನ್ಸಿಲಿಂಗ್ ಬಗ್ಗೆ ಹಿಂದಿನ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಗೈಡೆನ್ಸನ್ನು ನೀಡ್ತಾ ಇದ್ದೀವಿ, ಈ ವರ್ಷ ಕೂಡ ನೀಡ್ತೀವಿ. ಅದಕ್ಕೋಸ್ಕರ ಈ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ಅಗ್ರಿಕಲ್ಚರ್ ಕೋಟಾ ಅಂತ ಇರತ್ತೆ. ಈ ಅಗ್ರಿಕಲ್ಚರ್ ಕೋಟಾ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಯಾವ ವಿದ್ಯಾರ್ಥಿಗಳು BSc ಅಗ್ರಿಕಲ್ಚರ್, ವೆಟರ್ನರಿ ಈ ರೀತಿ ಫಾರ್ಮ್ ಸೈನ್ಸ್ ಕೋರ್ಸಸ್ ಏನಿರುತ್ತೆ ಅದನ್ನು ಮಾಡಬೇಕು ಅಂತ ಇರ್ತಾರೆ, ಅವರಿಗೆ ಅಗ್ರಿಕಲ್ಚರ್ ಕೋಟಾ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಸೀಟನ್ನು ಪಡೆದುಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಅಂತಂದರೆ, ಈಗ ಫಾರ್ಮ್ ಸೈನ್ಸ್ ಕೋರ್ಸಸ್ ಏನಿರುತ್ತೆ, BSc ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ ವೆಟರ್ನರಿ ಆಗಿರ್ಬೋದು, ಈ ರೀತಿ ಕೋರ್ಸ್ಗಳಲ್ಲಿ ಟೋಟಲ್ ಸೀಟ್ಸ್ ಏನಿರುತ್ತೆ, ಪೂರ್ತಿ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಸೀಟ್ಸ್ ಏನಿರುತ್ತೆ ಅದರಲ್ಲಿರುವಂತಹ 50% ಸೀಟ್ಸ್ ರೈತರ ಮಕ್ಕಳಿಗಾಗಿ ಮೀಸಲಿಟ್ಟಿರ್ತಾರೆ. ಅಂದರೆ ಈಗ ಎಕ್ಸಾಂಪಲ್ ಹೇಳೋದಾದ್ರೆ 100 ಸೀಟ್ಸ್ ಇದ್ರೆ ಅದರಲ್ಲಿರುವಂತಹ 50% ಸೀಟ್ ಅಂದರೆ 50 ಸೀಟ್ಸ್ ರೈತರ ಮಕ್ಕಳಿಗಾಗಿ ಮೀಸಲಿಟ್ಟಿರ್ತಾರೆ. ಹಾಗಿದ್ರೆ ಆ 50% ಸೀಟ್ ಏನು ರಿಸರ್ವ್ಡ್ ಇರುತ್ತೆ ರೈತರ ಮಕ್ಕಳಿಗೆ, ಅದನ್ನ ಪಡೆದುಕೊಳ್ಳೋದಕ್ಕೆ ಈ ಅಗ್ರಿಕಲ್ಚರ್ ಕೋಟಾ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಈ ಅಗ್ರಿಕಲ್ಚರ್ ಕೋಟಾಕ್ಕೆ ಯಾರು ಎಲಿಜಿಬಲ್ ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ರೈತರ ಮಕ್ಕಳು ಯಾರಿರ್ತಾರೆ ಅವರು ಎಲಿಜಿಬಲ್ ಆಗಿರ್ತಾರೆ, ಹಾಗೆ ರೈತ ಕಾರ್ಮಿಕರ ಮಕ್ಕಳು ಎಲಿಜಿಬಲ್ ಆಗಿರ್ತಾರೆ. ಹಾಗಿದ್ರೆ ಯಾವ ವಿದ್ಯಾರ್ಥಿಗಳಿಗೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರುತ್ತೆ ಅವರು, ಹಾಗೆ ಆ ವಿದ್ಯಾರ್ಥಿಗಳು BSc ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಕೋರ್ಸನ್ನು ಮಾಡಬೇಕು ಅಂತಿದ್ರೆ ಅಥವಾ ಫಾರ್ಮ್ ಸೈನ್ಸ್ ಕೋರ್ಸನ್ನು ಮಾಡಬೇಕು ಅಂತಿದ್ರೆ ಅವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಅಗ್ರಿಕಲ್ಚರ್ ಕೋಟಾಕ್ಕೆ ಎಸ್ ಅಂತ ಟಿಕ್ ಮಾಡಿ, ಅಂದರೆ ಆ ಕೋಟಾಕ್ಕೆ ನೀವು ಎಲಿಜಿಬಲ್ ಅಂತ ಅಪ್ಲಿಕೇಶನ್ ಹಾಕಬೇಕಾದ್ರೆ ತಿಳಿಸಿ. ನಂತರ ಹಿಂದಿನ ವರ್ಷಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ನನಗೆ ಅಗ್ರಿಕಲ್ಚರ್ ಕೋಟಾಕ್ಕೆ ನಾನು ಎಲಿಜಿಬಲ್ ಇದ್ದೆ, ಬಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಲಾಗಿದೆ ನಾನು. ಅದಕ್ಕೋಸ್ಕರ ಅಗ್ರಿಕಲ್ಚರ್ ಕೋಟಾ ನನಗೆ ಎಲಿಜಿಬಲ್ ಇದ್ರೂ ಕೂಡ ಅದರ ಅಂಡರ್ ಸೀಟ್ ಸಿಗಲಿಲ್ಲ. ನನ್ನ ಫ್ರೆಂಡ್ಗೆ ಸಿಕ್ಬಿಡ್ತು, ಯಾಕಂತ ಹೇಳಿದ್ರೆ ಅವ್ರು ಸರಿಯಾಗಿ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರು, ಬಟ್ ನನಗೆ ಸಿಗಲಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಮಿಸ್ಟೇಕನ್ನು ನೀವು ಮಾಡಬೇಡಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಅಗ್ರಿಕಲ್ಚರ್ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ದರೆ BSc ಅಗ್ರಿಕಲ್ಚರ್ ವೆಟರ್ನರಿ ಕೋರ್ಸನ್ನ ಮಾಡಬೇಕು ಅಂತ ಹೇಳಿದ್ರೆ ಮರೀದೆ ಸೆಲೆಕ್ಟ್ ಮಾಡಿ ಆಪ್ಷನ್, ಸರಿನಾ? ನಂತರ SNQ ಕೋಟಾ ಅಂತ ಇರುತ್ತೆ. SNQ ಕೋಟಾ ಅಂದ್ರೆ ಏನು ಮತ್ತು ಯಾವ ಕೋರ್ಸನ್ನ ಮಾಡೋರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಇದನ್ನು ತಿಳ್ಕೊಳ್ಳೋದಾದ್ರೆ, ಎಂಜಿನಿಯರಿಂಗ್ ಕೋರ್ಸಸ್ ಏನಿರುತ್ತೆ, ಯಾವ ಬ್ರಾಂಚ್ ಬೇಕಾದರೂ ಆಗಿರಲಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಮೆಕ್ಯಾನಿಕಲ್, ಸಿವಿಲ್, ಯಾವ್ದು ಬೇಕಾದರೂ ಆಗಿರಲಿ ಬ್ರಾಂಚ್. ಈಗ ವಿದ್ಯಾರ್ಥಿಗಳು ಎಂಜಿನಿಯರಿಂಗನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ SNQ ಕೋಟಾ ಸಿಗುವಂತಹ ಚಾನ್ಸ್ ಇರುತ್ತೆ. ಹಾಗಿದ್ರೆ ಯಾವ ಆಧಾರದ ಮೇಲೆ SNQ ಕೋಟಾ ಅಂಡರ್ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ನೀಡ್ತಾರೆ ಇದನ್ನು ತಿಳ್ಕೊಳ್ಳೋದಾದ್ರೆ, ವಿದ್ಯಾರ್ಥಿಗಳ ಕ್ಯಾಟಗರಿಯನ್ನು ಕನ್ಸಿಡರ್ ಮಾಡಲ್ಲ. ಅಂದರೆ ವಿದ್ಯಾರ್ಥಿಗಳು ಬೇಕಿದ್ರೆ SC, ST, OBC ಅದೇ ರೀತಿ ಜನರಲ್ ಮೆರಿಟ್ ಆಗಿದ್ರೆ ಅವರು ಕೂಡ SNQ ಕೋಟಾಕ್ಕೆ ಎಲಿಜಿಬಲ್ ಇರ್ತಾರೆ. ಒಂದೇ ಒಂದು ಕಂಡೀಷನ್ ಇರೋದು, ಇನ್ಕಮ್. ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅವರು SNQ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಈ SNQ ಕೋಟಾ ಅಂಡರ್ ಅಡ್ಮಿಷನ್ ಪಡೆದುಕೊಂಡ್ರೆ ಏನು ಸಹಾಯ ಆಗುತ್ತೆ ಇದನ್ನು ತಿಳ್ಕೊಳ್ಳೋದಾದ್ರೆ, SNQ ಕೋಟಾ ಅಂಡರ್ ವಿದ್ಯಾರ್ಥಿಗಳಿಗೆ ಯಾವುದೊಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕರೆ ತುಂಬ ಕಡಿಮೆ ಫೀಸ್ಗೆ
ವಿದ್ಯಾರ್ಥಿಗಳಿಗೆ ಎಂಜಿನಿಯರಿಂಗ್ ಸೀಟ್ಗಳು ಸಿಗತ್ತೆ, ತುಂಬ ಕಡಿಮೆ ಫೀಸ್ಗೆ ಸಿಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಹೆಲ್ಪ್ ಆದ ರೀತಿ ಆಗುತ್ತೆ. ಅಂದರೆ ಈಗ 1 lakh ಫೀಸ್ ಕಟ್ಟೋದಿದೆ ಜನರಲ್ ಆಗಿ ಯಾವುದೊಂದು ಸೀಟ್ಗೆ, ನಿಮಗೆ SNQ ಕೋಟಾ ಅಂಡರ್ ಅದೇ ಸೀಟ್ ಸಿಕ್ತು ಅಂತ ಹೇಳಿದ್ರೆ, ಅಂದರೆ ಎಂಜಿನಿಯರಿಂಗ್ ಸೀಟ್ ಸಿಕ್ತು ಅಂತ ಹೇಳಿದ್ರೆ ನಿಮಗೆ ಒಂದು 40,000 to 50,000ಗೆ ಅಡ್ಮಿಷನ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 lakhಗಿಂತ ಕಡಿಮೆ ಇದ್ರೆ ನೀವೇನು ಮಾಡ್ತೀರಾ, SNQ ಕೋಟಾಕ್ಕೆ ಏನು ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ತೀರಾ. ಇಲ್ಲದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಿದೆ ಅದರ ಡೀಟೇಲ್ಸನ್ನು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡ್ತೀರಾ. ಅದಕ್ಕೋಸ್ಕರ ನೀವು ಯಾವುದೇ ಕೆಟಗರಿಯವರಾಗಿರಲಿ, SC ST OBC ಜನರಲ್ ಮೆರಿಟ್ ಯಾವುದೇ ಕೆಟಗರಿಯವರಾಗಿದ್ರೂ ಕೂಡ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ನಿಮ್ಮ ಇನ್ಕಮ್ ಡೀಟೇಲ್ಸ್ ಏನಿರುತ್ತೆ ಅದನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ. ಎಷ್ಟು ಅಮೌಂಟ್ ಇದೆ ಅಂದರೆ ವಾರ್ಷಿಕ ಆದಾಯ ಎಷ್ಟು ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಅಂತ ಇರುತ್ತೆ, ಆ RD ನಂಬರನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ನಂತರ ಈ ಇನ್ಕಮ್ ಸರ್ಟಿಫಿಕೇಟ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ, ಈ ವರ್ಷ ಏನಿದೆ 2024 ಆ ಸಂದರ್ಭದಲ್ಲಿ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಿ. ಅಂದರೆ ಇನ್ಕಮ್ ಸರ್ಟಿಫಿಕೇಟ್ಗೆ ವ್ಯಾಲಿಡಿಟಿ ಇರುತ್ತೆ, ಆ ವ್ಯಾಲಿಡಿಟಿ ಮುಗಿದೋಗಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ನ ಡೀಟೇಲ್ಸನ್ನು ಎಂಟ್ರಿ ಮಾಡ್ತೀನಿ. ಆರತಿ ಮಾಡೋದಕ್ಕೆ ಹೋಗಬೇಡಿ. ನೀವು ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ ಇನ್ಕಮ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳೋದು. ಅದರ ನಂತರ ಆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ವಾರ್ಷಿಕ ಆದಾಯ ಎಷ್ಟು ಕೊಡ್ತಾರೆ ಅದನ್ನು ಎಂಟ್ರಿ ಮಾಡಬೇಕು. ಅದರ ನಂತರ RD ನಂಬರ್ ಅಂತ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ, ಅದನ್ನು ಕೂಡ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಇದು ಮೊದಲನೇ ಕೆಲಸ. ಏನು ಹೇಳಿ, ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಯಾವ ಕೆಟಗರಿಯವರಾಗಿದ್ರೂ ಕೂಡ ಇನ್ಕಮ್ ಸರ್ಟಿಫಿಕೇಟನ್ನು ಪಡೆದುಕೊಂಡು ಆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಇರುವಂಥ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ಅದರ ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್. ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಕಾಸ್ಟ್ ಅವರಿಗೂ ಕೂಡ ಹೆಲ್ಪ್ ಆಗಲ್ಲ, ಜನರಲ್ ಮೆರಿಟ್ ಅವರಿಗೆ ಹೆಲ್ಪ್ ಆಗಲ್ಲ. ಬಟ್ ನೀವು SC ST ಕೆಟಗರಿ ಆಗಿದ್ದರೆ, OBC ಕೆಟಗರಿಯವರಾಗಿದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಕಾಸ್ಟ್ ಸರ್ಟಿಫಿಕೇಟನ್ನು ಪಡೆದು ಇಟ್ಕೊಂಡ್ರಿ. ಆ ಕಾಸ್ಟ್ ಸರ್ಟಿಫಿಕೇಟ್ ಮೇಲೂ ಕೂಡ RD ನಂಬರ್ ಇರುತ್ತೆ, ಆ RD ನಂಬರ್ ಇರುವಂತಹ ಕಾಸ್ಟ್ ಸರ್ಟಿಫಿಕೇಟನ್ನು ಪಡೆದು ಇಟ್ಕೊಂಡಿರಿ. ಸರಿನಾ? ಅದರ ನಂತರ ಮತ್ತೆ ಯಾವ ಯಾವ ಕೋಟಾಗಳು ಇರುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ, ಕನ್ನಡ ಮೀಡಿಯಂ ಕೋಟಾ ಅಂತ ಇರುತ್ತೆ. ಯಾರು ಎಲಿಜಿಬಲ್ ಆಗಿದ್ರೆ ಈ ಕನ್ನಡ ಮೀಡಿಯಂ ಕೋಟಾಕ್ಕೆ ಅದನ್ನು ತಿಳ್ಕೊಳ್ಳೋದಾದ್ರೆ, ಯಾವ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮೀಡಿಯಂ ಸ್ಟಡಿ ಮಾಡಿದರೆ ಅವರು ಕನ್ನಡ ಮೀಡಿಯಂ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೆ. ನಂತರ ಈ ಕೋಟಾ ಸಿಕ್ಕರೆ ಏನು ಹೆಲ್ಪ್ ಆಗುತ್ತೆ ಹಾಗಿದ್ರೆ ಅದನ್ನು ತಿಳ್ಕೊಳ್ಳೋದಾದ್ರೆ, ಈ ಎಂಜಿನಿಯರಿಂಗ್ ಕಾಲೇಜ್ ಏನಿರುತ್ತೆ ಅಥವಾ ಬೇರೆ ಕೋರ್ಸಸ್ ಆಗಿರ್ಬೋದು ಅದಕ್ಕೆ ಸಂಬಂಧಂತಹ ಕಾಲೇಜ್ಗಳಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಂತಾನೆ ಕೆಲವು ಸೀಟ್ಸನ್ನು ರಿಸರ್ವ್ಡ್ ಇಟ್ಟಿರ್ತಾರೆ. ನೀವು ಕನ್ನಡ ಮೀಡಿಯಂನಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸ್ಟಡಿ ಮಾಡಿದ್ದು, ನೀವು ಆ ಕನ್ನಡ ಮೀಡಿಯಂ ಕೋಟಾಕ್ಕೆ ಸಂಬಂಧಿಸಿದಂತಹ ಆಪ್ಷನನ್ನು ಸೆಲೆಕ್ಟ್ ಮಾಡಿದಿದ್ರೆ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ ತುಂಬ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ ರಿಸರ್ವ್ಡ್ ಇಟ್ಟಿರುವಂತಹ ಸೀಟ್ಸ್ ಏನಿರುತ್ತೆ ಅದನ್ನು ಕೇವಲ ಕನ್ನಡ ಮೀಡಿಯಂನಲ್ಲಿ ಸ್ಟಡಿ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ನೀಡ್ತಾರೆ. ಅದಕ್ಕೋಸ್ಕರ ಇದರಿಂದ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದರ ನಂತರ ರೂರಲ್ ಕೋಟಾ ಅಂತಿರುತ್ತೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸ್ಟಡಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಈ ರೂರಲ್ ಕೋಟಾ ಅಪ್ಲೈ ಆಗುತ್ತೆ. ಯಾವುದಾದ್ರೂ ವಿದ್ಯಾರ್ಥಿಗಳು ರೂರಲ್ ಏರಿಯಾದಲ್ಲಿ 1st ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ಸ್ಟಡಿ ಮಾಡಿದ್ರೆ ಅವರು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ರೂರಲ್ ಕೋಟಾಕ್ಕೆ ಏನು ಆಪ್ಷನ್ ಕೊಟ್ಟಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಅದರ ನಂತರ ಸಬ್ಮಿಟ್ ಮಾಡಬೇಕು. ಅದರ ನಂತರ ಅದಕ್ಕೆ ಸಂಬಂಧ ಸರ್ಟಿಫಿಕೇಟ್ ಅನ್ನು ಕೇಳ್ತಾರೆ. ಅದು ಸಬ್ಮಿಟ್ ಮಾಡಿ ವೆರಿಫೈ ಆದರೆ ನೀವೇನು ಮಾಡ್ತೀರಾ, ಈ ರೂರಲ್ ಕೋಟಾಕ್ಕೆ ಎಲಿಜಿಬಲ್ ಆಗ್ತೀರಾ. ಎಲಿಜಿಬಲ್ ಆದರೆ ಅದರಿಂದ ಏನು ಹೆಲ್ಪ್ ಆಗುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ, ರೂರಲ್ ಏರಿಯಾದಲ್ಲಿ ಸ್ಟಡಿ ಮಾಡಿದ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾಲೇಜ್ಗಳಲ್ಲಿ ಅಂದರೆ KCET ಕೌನ್ಸಿಲಿಂಗ್ ಮೂಲಕ ನೀವು ಅಡ್ಮಿಷನ್ ಪಡೆದುಕೊಳ್ತೀರಾ. ಆ ಕಾಲೇಜ್ಗಳಲ್ಲಿ ರಿಸರ್ವ್ಡ್ ಸೀಟ್ಸ್ ಇರುತ್ತೆ, ಆ ಸೀಟನ್ನು ನೀವು ಪಡೆದುಕೊಳ್ಬಹುದು. ಸರಿನಾ? ಅದರ ನಂತರ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅಂತ ಸಿಗುತ್ತೆ, 371J ಸರ್ಟಿಫಿಕೇಟ್ ಅಂತ. ಯಾವ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿರ್ತಾರೆ ಅವರು ಈ 371J ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕು. ಅದ ನಂತರ ಅದಕ್ಕೆ ಸಂಬಂಧಂತಹ RD ನಂಬರ್ ಇರುತ್ತೆ, ಆ RD ನಂಬರ್ ಕೂಡ ಎಂಟರ್ ಮಾಡಬೇಕಾಗುತ್ತೆ. ನಂತರ ಇದರಿಂದ ಏನು ಸಹಾಯ ತಿಳ್ಕೊಳ್ಳೋದಾದ್ರೆ, ಇದಕ್ಕೆ ಸಂಬಂಧಂತೆ ಕೂಡ ರಿಸರ್ವ್ಡ್ ಸೀಟ್ಸ್ ಇರುತ್ತೆ. ಸೊ ನೀವು 371J ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿದರೆ ಅದರ ಅದು ವೆರಿಫೈ ಆದರೆ ಈಗ KCET ಕೌನ್ಸಿಲಿಂಗ್ ಮೂಲಕ ಸೀಟನ್ನು ಏನು ಪಡೆದುಕೊಳ್ತೀರಾ, ಅದರಲ್ಲಿ ರಿಸರ್ವ್ಡ್ ಸೀಟ್ಸ್ ಇರುತ್ತೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅಂತ.
ಸೊ ಆ ಸೀಟನ್ನು ನೀವು ಪಡೆದುಕೊಳ್ಬಹುದು. ಇದರಿಂದ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಸ್ಪೋರ್ಟ್ಸ್ ಕೋಟಾ ಅಂತಿರುತ್ತೆ, ಅದಕ್ಕೆ ನೀವು ಎಲಿಜಿಬಲ್ ಇದ್ರೆ ಅದಕ್ಕೆ ಸಂಬಂಧಂತಹ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಹಾಗೆ ಎಕ್ಸ್ ಸರ್ವಿಸ್ ಮನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅವರಿಗೂ ಅಂದರೆ ಅವರ ಮಕ್ಕಳಿಗೆ ಸೀಟ್ಸ್ ರಿಸರ್ವ್ಡ್ ಇರುತ್ತೆ. ಸೊ ಎಕ್ಸ್ ಸರ್ವಿಸ್ ಮನ್ ಆ ಒಂದು ಕೋಡ್ ನಿಮಗೆ ಅಪ್ಲೈ ಆಗ್ತಾ ಇದ್ರೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಹಾಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅದಕ್ಕೆ ಸಂಬಂಧಂತಹ ಆಪ್ಷನ್ ಇರುತ್ತೆ. ನೀವು ಅದನ್ನು ಸ್ಟಡಿ ಮಾಡಿದ್ರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ನೀವು ಮಾಡಿದ್ರೆ ಅದಕ್ಕೆ ಸಂಬಂಧಂತಹ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಈ ರೀತಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ನ ಹಾಕಿ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗ್ತಾರೆ, ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅಲ್ಲಿರುವಂಥ ಕಂಪ್ಯೂಟರ್ ಸೆಂಟರ್ ಎಲ್ಲ ಇರ್ತಾರೆ ಅವ್ರಿಗೆ ಕೊಡ್ತಾರೆ. ಈಗ ಬೈ ಮಿಸ್ ಆಗಿ ಅವರು ನಿಮಗೆ ಯಾವುದೊಂದು ಕೋಟಾ ಎಲಿಜಿಬಲ್ ಆಗುತ್ತೆ, ಅದನ್ನು ಅವ್ರು ಸೆಲೆಕ್ಟೇ ಮಾಡಿಲ್ಲ, ಅವಾಗ ಏನಾಗುತ್ತೆ, ಆ ಕಂಪ್ಯೂಟರ್ ಸೆಂಟರ್ ಅವರಿಗೆ ಏನು ಲಾಸ್ ಆಗಲ್ಲ, ನಿಮಗೆ ತುಂಬ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸ್ ಮಿಸ್ ಆಗೋ ರೀತಿ ಇರುತ್ತೆ. ಅದಕ್ಕೋಸ್ಕರ ಆ ರೀತಿ ಮಿಸ್ಟೇಕ್ಸನ್ನು ಮಾಡಬೇಡಿ. ಅಪ್ಲಿಕೇಶನನ್ನು ನೀವೇ ಹಾಕಿ. ಇಲ್ಲದೇ ಇದ್ರೆ ಅಪ್ಲಿಕೇಶನ್ ಏನು ಹಾಕ್ತಾ ಇರ್ತಾರೆ ಆವಾಗ ಕರೆಕ್ಟಾಗಿ ಅಲ್ಲೇ ನಿಂತ್ಕೊಂಡು ಎಲ್ಲ ಆಪ್ಷನ್ಸನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದಾರ ಅದನ್ನು ಚೆಕ್ ಮಾಡ್ತಾರೆ. ಎಲ್ಲ ಕರೆಕ್ಟಾಗಿ ಇದೆ ಅಂತ ಹೇಳಿದ್ರೆ ಅದರ ನಂತರ ಸಬ್ಮಿಟ್ ಮಾಡಿ. ಯಾವುದೇ ಮಿಸ್ಟೇಕನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಾಡಬೇಡಿ. ನಂತರ KCET ಅಪ್ಲಿಕೇಶನ್ ಏನಿದೆ ಅದು ಜನವರಿ 10ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೂ ಕೂಡ ಮಿನಿಮಮ್ 1 ಮಂತ್ ಟೈಮ್ ಕೊಡ್ತಾರೆ. ಅದಕ್ಕೋಸ್ಕರ ಯಾವುದಾದ್ರೂ ಸರ್ಟಿಫಿಕೇಟ್ ನಿಮ್ಮ ಬಳಿ ಇಲ್ಲದೇ ಇದ್ರೆ, ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ, ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಆ ಸಂದರ್ಭದಲ್ಲಿ ಆ ಸರ್ಟಿಫಿಕೇಟನ್ನು ಮಾಡಿಸಿ ಅದರಲ್ಲಿರುವಂತಹ ಡೀಟೇಲ್ಸನ್ನು ಎಂಟರ್ ಮಾಡಿ. ಅದರ ನಂತರ ಹಿಂದಿನ ವರ್ಷಗಳ ಹಲವಾರು ವಿದ್ಯಾರ್ಥಿಗಳು ರೀತಿ ಮಾಡ್ತಿದ್ರು, ನಾನು ಅಪ್ಲಿಕೇಶನ್ ಡೀಟೇಲ್ಸನ್ನು ಎಂಟರ್ ಮಾಡಿಬಿಟ್ಟಿದ್ದೀನಿ, ಬಟ್ ಅಪ್ಲಿಕೇಶನ್ ಹಾಕಬೇಕಾದದ್ದು ವ್ಯಾಲಿಡ್ ಇತ್ತು, ಅಪ್ಲಿಕೇಶನ್ ಹಾಕಿದ ಮುಂದಿನ ಒಂದು 10 ದಿನದಲ್ಲಿ ಆ ಸರ್ಟಿಫಿಕೇಟ್ ಇನ್ವ್ಯಾಲಿಡ್ ಆಗಿಬಿಡ್ತು. ಈಗೇನು ಮಾಡಬೇಕು, ಆ ರೀತಿ ಕೇಳ್ತಿದ್ರು. ಆ ರೀತಿ ಪ್ರಾಬ್ಲಮ್ ಮಾಡ್ಕೊಳ್ಬೇಡಿ. ಸರ್ಟಿಫಿಕೇಟನ್ನು ಅಂದರೆ ಇನ್ಕಮ್ ಸರ್ಟಿಫಿಕೇಟ್, ಈ ವರ್ಷ ಅಪ್ಲಿಕೇಬಲ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟನ್ನು ಪಡೆದುಕೊಂಡು ಅದರಲ್ಲಿರುವಂತಹ ಡೀಟೇಲ್ಸನ್ನು ಎಂಟರ್ ಮಾಡಿ. ನಂತರ KCET ಎಕ್ಸಾಮ್ ಬಗ್ಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಮ್ಮ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿ. ನಂತರ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.